ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪರವಾಗಿ ವಾತಾವರಣ ಇದೆ. ನಮ್ಮ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಜನರಿಗೂ ಕೂಡ ತಲುಪಿದೆ. ಅಂಜಲಿ ನಿಂಬಾಳ್ಕರ್ ಗೆಲುವಿನ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ವೀರಪ್ಪ ಮೊಯ್ಲಿ ಬಿಜೆಪಿಯವರು ಜಿಲ್ಲೆಯಲ್ಲಿ ಏನೇನು ಅಭಿವೃದ್ಧಿ ಮಾಡಿಲ್ಲ, ಈ ಬಾರಿ ಹಿಂದುತ್ವ ಅಲೆಯೂ ಕೂಡ ಇದ್ದಂತಿಲ್ಲ, ಅಂಜಲಿ ನಿಂಬಾಳ್ಕರ್ ಗೆಲುವು ನಿಶ್ಚಿತ ಅಂತ ಮಾಜಿ ಸಿಎಂ ವೀರಪ್ಪ ಮೊಯ್ಲಿ ಮತಯಾಚನೆ ಮಾಡಿದ್ದಾರೆ. ಅಬ್ಬರದಿಂದ ಪ್ರಚಾರವನ್ನು ಮಾಡ್ತಾ ಇದೆ. ಕಾಂಗ್ರೆಸ್ನ ಘಟಾನುಘಟಿ ನಾಯಕರು ಪ್ರಚಾರ ಕಾರ್ಯದಲ್ಲಿ ಭಾಗವಹಿಸ್ತಾ ಇರುವಂಥದ್ದು. ಇವತ್ತು ವೀರಪ್ಪ ಮೊಯ್ಲಿ ಅವರು ಭಾಗವಹಿಸಿರುವಂಥದ್ದು. ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಪ್ರಚಾರ ಸಭೆಯಲ್ಲಿ ತಾವು ಭಾಗಿಯಾಗಿದ್ರಿ, ಸಾಕಷ್ಟು ಜನ ಸೇರಿದ್ರು. ಏನಿಸ್ತಾ ಇದೆ, ವಾತಾವರಣ ಯಾವ ರೀತಿಯಾಗಿದೆ? ವಾತಾವರಣ ಭಾಳ ಕಾಂಗ್ರೆಸ್ ಪರವಾಗಿದೆ. ಅಲ್ಲೇ ಒಂಥರ ಕಾಂಗ್ರೆಸ್ ಅಲ್ಲೇನೇ ಬಂದಿದೆ ಅಂತೇಳಿದ್ರು ಕೂಡ ಅತಿಶಯೋಕ್ತಿ ಆಗಲಿಕ್ಕಿಲ್ಲ. ನಿನ್ನೆ ನಾನು ಭಟ್ಕಳದ ಹತ್ತಿರ ಒಂದು ಕ್ಯಾಂಪೇನ್ ಇತ್ತು, ಅದು ಮುಗಿಸಿದ ಮೇಲೆ ಇವತ್ತು ಇಲ್ಲಿ ಮಾಡಿದ್ದೇವೆ ಕುಮಟಾದಲ್ಲಿ. ಯಾಕಂದರೆ ಈಗ ಜನಗಳಲ್ಲಿ ಎರಡು ವಿಧದ ಭಾವನೆಗಳು ಇಲ್ಲಿ ಬರ್ತಾ ಇದೆ. ಒಂದು, ಈ ಕಾಂಗ್ರೆಸ್ಸಿನ ಗ್ಯಾರಂಟಿ ಕೆಲಸ ಮಾಡ್ತಾ ಇದೆ. ಯಾಕಂದರೆ ಮಹಿಳೆಯರಂತೂ ಭಾಳ ಉತ್ಸುಕರಾಗಿದ್ದಾರೆ, ವೋಟ್ ಮಾಡಬೇಕು ಕಾಂಗ್ರೆಸ್ಸಿಗೆ ಕೈಗುರ್ತಕ್ಕಂಥೇಳಿ. ಮತ್ತೊಂದು ಕಡೆ ಇಲ್ಲಿ ಒಂದು 6 ಸರ್ತಿ ಬಿ ಜೆ ಪಿಯವರು ಬಂದಿದ್ದಾರೆ. ಆದರೆ ಅದು ಅನಂತಕುಮಾರ್ ಹೆಗ್ಡೆ, ಅಲ್ಲಿ ಅವರಿಗೆ ಅದೊಂದು ಶೂನ್ಯ ಗಳಿಗೆ ಅಂತೇಳಿ ಆಗಿದೆ ಜನರಿಗೆ. ಯಾಕಂದರೆ ಅಲ್ಲಿ ಎಂ ಪಿ ಇದ್ದರೂ ಇಲ್ಲದಾಗೆ ಅವನು ಏನೂ ಕೆಲಸ ಮಾಡಿಲ್ಲ. ಚುನಾವಣೆ ಆದ ಕೂಡಲೇ ಎಲ್ಲೋ ಹೊರಟೋಗ್ತಾರೆ, ಮತ್ತು ಇಲ್ಲಿ ಕಾಣಿಸ್ತಾ ಇರಲಿಲ್ಲ. ಆದ್ದರಿಂದ ಇದು ಎಂ ಪಿ ಲೆಕ್ಕಕ್ಕೆ ಉಂಟು ಇದು ಹೇಳ್ತಾರಲ್ಲ, ಒಂದು ಗಾದೆ, ಆಟಕ್ಕುಂಟು ಲೆಕ್ಕಕ್ಕಿಲ್ಲ, ಆ ಥರ ಎಂ ಪಿ ಇಲ್ಲಿದ್ದು. ಅದರಿಂದ ಜನಗಳಿಗೆ ಒಂದು ರೀತಿಯ ಬಿ ಜೆ ಪಿಯ ಮೇಲೆ ಒಂದು ರೀತಿಯ ವಿಶೇಷವಾದಂಥ ಒಂದು ಅಸಡ್ಡೆ ಮತ್ತು ವಿಶೇಷವಾದಂಥ ಒಂದು ಜಿಗುಪ್ಸೆ ಬಂದಿದೆ. ರಾಷ್ಟ್ರದ ಮಟ್ಟದಲ್ಲಿ ಕೂಡ ಚುನಾವಣೆ ಪ್ರಾರಂಭ ಆಗುವಾಗ ಮೋದಿದ್ದು ಸ್ವಲ್ಪ ಪ್ರಚಾರ ಎಲ್ಲ ಇತ್ತು, ಎಲ್ಲ ಕಡೆನೂ ಇತ್ತು. ಆದರೆ ಈಗ ಮೋದಿಗೆ ಅದು ರಿವರ್ಸ್ ಆಗಿದೆ. ಮೋದಿ ಈ ಒಂದು ಸಿರ್ಸಿ ಕ್ಷೇತ್ರದಲ್ಲಿ, ಅಂದರೆ ಈ ಉತ್ತರ ಕನ್ನಡ ಕ್ಷೇತ್ರದ ವ್ಯಾಪ್ತಿಗೆ ಬರುವಂಥ ಸಿರ್ಸಿಯಲ್ಲಿ ನಿನ್ನೆ ಪ್ರಧಾನಿಯವರು ಬಂದಿದ್ರು, ಪ್ರಚಾರವನ್ನು ಕೂಡ ಮಾಡಿದ್ರು, ಸಾಕಷ್ಟು ಸಂಖ್ಯೆಯ ಜನರು ಕೂಡ ಸೇರಿದ್ರು. ಹಾಗಾಗಿ ನಾನು ಕೇಳ್ತಾ ಇದ್ದೀನಿ, ಯಾಕಂದರೆ ಒಂದು ಕಡೆ ಬಿಜೆಪಿಯವರು ಮೋದಿ ಗ್ಯಾರಂಟಿನ ಇಟ್ಕೊಂಡು ಚುನಾವಣೆಯಲ್ಲಿ ಮತವನ್ನು ಕೇಳ್ತಾ ಇದ್ದಾರೆ. ತಾವು ಗ್ಯಾರಂಟಿ ಯೋಜನೆಯನ್ನು, ಏನು 5 ಗ್ಯಾರಂಟಿ ಯೋಜನೆಯನ್ನು ಜಾರಿ ಮಾಡಿದ್ರು, ಅದನ್ನು ಇಟ್ಕೊಂಡು ಮತವನ್ನು ಕೇಳ್ತಾ ಇದ್ರಿ. ಜನ ಬೆಂಬಲಿಸ್ತಾರೆ ಅನ್ನುವಂಥ ನಂಬಿಕೆ ಇದೆಯಾ ತಮಗೆ ಅಂತ? ಇಲ್ಲಿ ನೋಡಿ, 8 ವಿಧಾನಸಭಾ ಕ್ಷೇತ್ರದಲ್ಲಿ 6 ಕ್ಷೇತ್ರದಲ್ಲಿ ಕಾಂಗ್ರೆಸ್ MLA ಇದೆ. ಇನ್ನೊಬ್ಬರು ಅವರು ಹೆಬ್ಬಾರ್, ಅವರು ನೈತಿಕವಾಗಿ ನಮ್ಮ ಜೊತೆನೇ ಇದ್ದಾರೆ. ಅವರ ಮಗ ಓಪನ್ ಆಗಿ ಬಂದಿದ್ದಾರೆ. ಆದ್ದರಿಂದ ಒಂದು ಲೆಕ್ಕದಲ್ಲಿ ಆ ಪರಿಸ್ಥಿತಿಯಲ್ಲಿ ವಸ್ತುಸ್ಥಿತಿ ಪ್ರಕಾರ ಇದು ಕಾಂಗ್ರೆಸ್ಸಿನ ಕ್ಷೇತ್ರನೇ ಆಗಿಬಿಟ್ಟಿದೆ, ಈಗ ಮಾರ್ಪಾಡಾಗಿದೆ. ಮತ್ತು ಎರಡನೇದಾಗಿ ಮೋದಿ ಜನ ನೋಡಲಿಕ್ಕೆ ಬರ್ಬೋದು. ಯಾಕಂದರೆ ಒಂಥರ ಈ ಮೆಜಿಷಿಯನ್ ಬಂದರೆ ಮೋಡಿ ಈಗ ಸಂತೆಗೆಲ್ಲ ಬರ್ತಾರಲ್ಲ, ಆಗ ಜನ ಭಾಳ ಅಟ್ರ್ಯಾಕ್ಟ್ ಆಗ್ತಾರೆ. ಇದು ಕೂಡ ಈ ಮನುಷ್ಯ ಕೂಡ ಅಷ್ಟೇ. ಯಾಕಂತೇಳಿ ಇದರಲ್ಲಿ ಅವನ ಮೋದಿ ಗ್ಯಾರಂಟಿ ಅಂತ ಹೇಳ್ತಾನೆ ಹೊರತು BJP ಗ್ಯಾರಂಟಿ NDA ಗೌರ್ಮೆಂಟ್ ಅಂತ ವೈಯಕ್ತಿಕವಾದಂಥ ಸರ್ವಾಧಿಕಾರ ಮನೋಭೂಮಿಕೆಯನ್ನು ಸ್ಪಷ್ಟವಾಗಿ ತೋರಿಸ್ತಾ ಇದ್ದಾರೆ. ಆಮೇಲೆ ಇಲ್ಲಿ ನಾವು ಏನು ಕಂಡಿದ್ದೇವೆ ಏನಂತೇಳಿದರೆ ಅವನ ದೃಷ್ಟಿಯಲ್ಲಿ ಈಗ ಹಿಂದೆ ಎಲ್ಲ ಪ್ರೈಮ್ ಮಿನಿಸ್ಟರ್ ಇದ್ದು ಜವಾಹರ್ಲಾಲ್ ನೆಹರು ಇದ್ದರು. ಅವರು ಯಾವಾಗಲೂ ಕೂಡ ರಾಷ್ಟ್ರ ಮೊದಲು, ಪಕ್ಷ ನಂತರ, ತಾನು ಕೊನೆಗೆ ಅಂತೇಳಿ. LK ಅದ್ವಾನಿ ಅವರಿದ್ದರು ಮತ್ತು ವಾಜಪೇಯಿಯರಿದ್ದರು. ಅವರು ಹೇಳ್ತಾ ಇದ್ದರು, ದೇಶ ಮೊದಲು, ಪಕ್ಷ ನೆಕ್ಸ್ಟು, ಆಮೇಲೆ ನಾನು ಲಾಸ್ಟ್ ಅಂತೇಳಿ. ಆದರೆ ಮೋದಿಯವರು ಹಾಗಲ್ಲ, ನಾನು ಫಸ್ಟು, ಪಕ್ಷ ನೆಕ್ಸ್ಟು, ದೇಶ ಮೊದಲು, ಕೊನೆಗೆ ಅಂತೇಳಿ. ಈ ರೀತಿಯಲ್ಲಿ ಮಾತಾಡುವಾಗ ಒಂದು ರಾಷ್ಟ್ರಭಕ್ತಿ ತೋರಿಸ್ತಾರೆ. ಆದರೆ ಅವರ ಕಾರ್ಯಕ್ರಮದಲ್ಲಿ ವೈಯಕ್ತಿಕವಾದಂಥ ನಡವಳಿಕೆಯಲ್ಲಿ ದೇಶಭಕ್ತಿಯನ್ನು ಅವರು ಸ್ಪಷ್ಟವಾಗಿ ತೋರಿಸ್ತಾ ಇಲ್ಲ. ಈ ಕ್ಷೇತ್ರದಲ್ಲಿ ಬಿಜೆಪಿ ಹಿಂದುತ್ವದ ಆಧಾರದ ಮೇಲೆ ಮತವನ್ನು ಗಳಿಸ್ತಾ ಇತ್ತು. ಈ ಬಾರಿಯೂ ಕೂಡ ಅವರು ಅದೇ ಒಂದು ವಿಚಾರವನ್ನು ಮುಂದಿಟ್ಟುಕೊಂಡೇ ಮತವನ್ನು ಕೇಳ್ತಾ ಇದ್ದಾರೆ. ಜೊತೆಗೆ ತಾವು ಈ ಬಾರಿ ಮಹಿಳೆಗೆ ಅಭ್ಯರ್ಥಿಯನ್ನಾಗಿ ಮಾಡಿದ್ರಿ. ಯಾಕಂದ್ರೆ ಮಾರ್ಗರೇಟ್ ಆಳ್ವ ನಂತರದಲ್ಲಿ ಈ ಬಾರಿ ಇಲ್ಲಿ ಮಹಿಳೆಗೆ ನೀವು ಕಾಂಗ್ರೆಸ್ ಟಿಕೆಟ್ ಅನ್ನು ಕೊಟ್ಟಿದೆ. ಅಂದ್ರೆ ಕಾಂಗ್ರೆಸ್ ಈ ಮಾರ್ಗರೇಟ್ ಆಳ್ವ ನಂತರದಲ್ಲಿ ಗೆದ್ದಂತ ಉದಾಹರಣೆಗಳು ಇರಲಿಲ್ಲ. ಈ ಬಾರಿ ಗೆಲ್ಲುವಂತ ಸಾಧ್ಯತೆಗಳು ಖಂಡಿತವಾಗಿ ಕೂಡ ಡಾಕ್ಟರ್ ಅಂಜಲಿ ನಿಂಬಾಳ್ಕರ್ ಅವಳು ಒಳ್ಳೆ ಸುಶಿಕ್ಷಿತ ಮಹಿಳೆ ಮತ್ತು ಚುರುಕಾಗಿದ್ದಾರೆ. MLA ಆಗಿ ಭಾಳ ಕೆಲಸ ಮಾಡಿದ್ದಾರೆ. ಆದ್ದರಿಂದ ಅದೊಂದು ಪ್ಲಸ್ ಪಾಯಿಂಟ್ ನಮಗೆ. ಆದರೆ ಈ ಅನಂತಕುಮಾರ್ ಹೆಗ್ಡೆ ಅಲ್ಲಿ ಅವರಿಗೆ ಟಿಕೆಟ್ ಕೊಡಲಿಲ್ಲ. ಯಾಕಂದರೆ ಮನುಷ್ಯ ಪಕ್ಷದಲ್ಲಿ ಕೂಡ ಕೆಲಸ ಮಾಡಿದಾರೆಲ್ಲೋ ಸಂಶಯ.
ಇನ್ನೊಂದು ಏನಂತ ಹೇಳಿದರೆ ಈಗ ಇವರು ನಮ್ಮ ಈಗಿನ ಅಭ್ಯರ್ಥಿ ಯಾರಿದ್ದಾರೆ ಅವರು ಕಾಗೇರಿ ಅವರ ಮೇಲೆ ಜನಗಳಿಗೆ ಅಷ್ಟು ಆಕರ್ಷಣೆ ಇದ್ದಂಥ ಒಬ್ಬ ವ್ಯಕ್ತಿ ಅಲ್ಲ. ಮತ್ತು ಇಲ್ಲಿ ಆ ಹಿಂದುತ್ವ ಹಳೆ ಕಥೆ ಆಗೋಯಿತು, ಅದು ಎಲ್ಲ ಹಿಂದೆ ಹೋಗಿದೆ. ಈಗ ಹಿಂದುತ್ವ ಅಲ್ಲ, ಜನಗಳಿಗೆ ನಿರುದ್ಯೋಗದ ಪ್ರಶ್ನೆ ಭಾಳ ಇದೆ, ಬೆಲೆ ಏರಿಕೆಯ ಪ್ರಶ್ನೆ ಇದೆ, ಅಭಿವೃದ್ಧಿಯ ಪ್ರಶ್ನೆ ಇದೆ, ಮತ್ತು ಈ ಸಾಮಾಜಿಕ ನ್ಯಾಯದ ಪ್ರಶ್ನೆ, ಇದು ಜನಗಳ ಬದುಕಿನ ಪ್ರಶ್ನೆ. ಅದನ್ನೇ ಜನ ಇವತ್ತು ಬಯಸ್ತಾರೆ ಮತ್ತು ಅದನ್ನು ಸುಧಾರಿಸೋರು ಯಾರು? ಕಾಂಗ್ರೆಸ್ನವರು ಮಾತ್ರ ಅಂತೇಳಿ ಅವರಿಗೆ ಸ್ಪಷ್ಟವಾಗಿ ಗೊತ್ತಿದೆ. ಇಲ್ಲಿ ಭೂಮಸದೆ ಇರ್ಬೋದು, ಅಕ್ರಮ ಸಕ್ರಮದ ಇದು ಇರ್ಬೋದು, ಕೆಲಸ ಇರ್ಬೋದು, IT ಇರ್ಬೋದು, ಮತ್ತು ನಾವು ಇರುವಾಗ ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಮಾಡಿ ಯುವಕರಿಗೆ ಇಂಜಿನಿಯರಿಂಗ್ ಸೀಟು ಮತ್ತು ಮೆಡಿಕಲ್ ಸೀಟು ಕೊಡಿಸಿದಂಥ ಅದೆಲ್ಲ ಈಗ ನೆನಪಿದೆ ಅವರಿಗೆ. ಅದರಿಂದಾಗಿ ಉದ್ಯೋಗದ ಕ್ಷೇತ್ರ ನಿರ್ಮಾಣ ಮಾಡಿದ್ದು ಕರ್ನಾಟಕದಲ್ಲಿ ಕಾಂಗ್ರೆಸ್ಸು, ಅದು ದೇಶದಲ್ಲಿ ಕೂಡ ಕಾಂಗ್ರೆಸ್ಸು ಎಂಬ ಒಂದು ಭರವಸೆ ಇದೆ. ಕೊನೆಯದಾಗಿ ರಾಜ್ಯದಲ್ಲಿ ಎಷ್ಟು ಸೀಟನ್ನು ಗೆಲ್ತೀರಿ ಸರ್ 28 ಕ್ಷೇತ್ರದಲ್ಲಿ? ಅದೆಲ್ಲ ಹೇಳಲಿಕ್ಕೆ ನಾನು ಭವಿಷ್ಯ ಹೇಳಲಿಕ್ಕೆ ಆಗೋದಿಲ್ಲ, ರೇಖಾಶಾಸ್ತ್ರ ನನಗೆ ಗೊತ್ತಿಲ್ಲ. ಆದರೆ ಈ ಬಾರಿ ಖಂಡಿತವಾಗಿ ಕೂಡ ಒಂದು 20-25 ಸೀಟು ಗೆಲ್ತೇವೆ. ಇದಿಷ್ಟು ಮಾಜಿ CM ವೀರಪ್ಪ ಮೊಯ್ಲಿ ಅವರು ಹೇಳ್ತಾ ಇರುವಂಥ ಮಾತು. ಉತ್ತರ ಕನ್ನಡ ಕ್ಷೇತ್ರದಲ್ಲಿ ಈ ಬಾರಿ ಒಳ್ಳೆಯ ವಾತಾವರಣ ಇದೆ. ನಾನು 3-4 ದಿನದಿಂದ ಪ್ರಚಾರ ಕಾರ್ಯದಲ್ಲಿಯೂ ಕೂಡ ಭಾಗಿಯಾಗಿದ್ದೆ. ಜನರು ಕೂಡ ಸಾಕಷ್ಟು ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಅಂಜಲಿ ನಿಂಬಾಳ್ಕರ್ ಗೆದ್ದೇ ಗೆಲ್ತಾರೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ನಡಾಬ್ ಜೊತೆ ಕಾರ್ತಿಕ್, TV5 ಕನ್ನಡ, ಉತ್ತರ ಕನ್ನಡ.